ಶುಭ ಮುಂಜಾನೆ, ಗುಡ್ ಮಾರ್ನಿಂಗ್. ಅತಿ ಪ್ರಿಯ ಸಹೋದರ ಸಹೋದರಿಯರೇ, ಪ್ರಭುವಿನ ನಾಮದಲ್ಲಿ ನಿಮಗೆ ಅನಂತ ಆಶೀರ್ವಾದಗಳನ್ನು ಕೋರುತ್ತೇನೆ. ಪ್ರಭುವಿನ ನಾಮದಲ್ಲಿ ನಿಮಗೆ ಪ್ರಭು ಆಶೀರ್ವಾದ ವರದಾನಗಳನ್ನು ಸುರಿಸಲಿ ಮುಂಜಾನೆ ಸಮಯದಲ್ಲಿ ಎಂದು ನಿಮಗೋಸ್ಕರ ಪ್ರಾರ್ಥಿಸುತ್ತೇನೆ. ಪ್ರಭುವನ್ನು ನಾವೆಲ್ಲರೂ ಸೇರಿ ಆರಾಧಿಸೋಣ. ಪ್ರಭುವೇ ನಮಗೆ ರಕ್ಷಣೆಯು, ಪ್ರಭುವೇ ನಮಗೆ ಪೋಷಣೆಯು. ಯೋಹಾನನು ಬರೆದ ಶುಭ ಸಂದೇಶ 8ನೇ ಅಧ್ಯಾಯ 12ನೇ ವಾಕ್ಯ, ನಾನೇ ಜಗಜ್ಯೋತಿ, ನನ್ನನ್ನು ಹಿಂಬಾಲಿಸುವವನು ಕತ್ತಲೆಯಲ್ಲಿ ನಡೆಯುವುದಿಲ್ಲ, ಜೀವದಾಯಕ ಜ್ಯೋತಿ ಅವನಲ್ಲಿರುತ್ತದೆ. ಪ್ರಭು ಯೇಸು ಹೇಳುತ್ತಾರೆ, ಜೀವದಾಯಕ ಜ್ಯೋತಿ ಅವನಲ್ಲಿರುತ್ತದೆ, ಜೀವದಾಯಕ ಬೆಳಕು ಅವನಲ್ಲಿರುತ್ತೆ. ಅವನ ಕತ್ತಲೆಯಲ್ಲಿರಲ್ಲ. ಪ್ರಭುವಿನಲ್ಲಿರುವವನು ಅಂಧಕಾರದಲ್ಲಿಲ್ಲ. ಪ್ರಭುವಿನಲ್ಲಿರುವವನು ಯಾವುದೇ ರೀತಿಯಾದಂತಹ ಕತ್ತಲೆಯ ಶಕ್ತಿ ಅವನನ್ನು ಆವರಿಸದು. ಪ್ರಭು ಯೇಸುವಿನಲ್ಲಿರುವವರು, ಪ್ರಭು ಯೇಸುವಿನಲ್ಲಿ ವಿಶ್ವಾಸಿಸುವವನು, ಪ್ರಭು ಯೇಸುವನ್ನು ನಂಬಿರುವವನು, ಪ್ರಭು ಯೇಸುವನ್ನೇ ಆಶ್ರಯಿಸಿರುವವನು ಧನ್ಯನು. ಪ್ರಭು ಯೇಸುವನ್ನೇ ನಂಬಿರಿ ನೆಚ್ಚಿಕೊಂಡಿರುವವನು ಅವನು ಭಾಗ್ಯವಂತನು. ಅವನು ಕತ್ತಲೆಯಲ್ಲಿರಲ್ಲ. ಜೀವದಾಯಕ ಜ್ಯೋತಿ ಅವನಲ್ಲಿರುತ್ತೆ. ಪ್ರಭುವಿನ ಬೆಳಕು ನನ್ನಲ್ಲಿ ನಿಮ್ಮಲ್ಲಿ ಇರುತ್ತೆ. ಪ್ರಭುವನ್ನೇ ನಾವು ವಿಶ್ವಾಸಿಸಿದರೆ ಪ್ರಭುವಿನ ಬೆಳಕು, ಪ್ರಭುವಿನ ಕೃಪೆ ನನ್ನಲ್ಲಿ ನಿಮ್ಮಲ್ಲಿ ಇದೆ. ಆದ್ದರಿಂದ ಪ್ರಭು ಯೇಸು ಹೇಳುತ್ತಾರೆ, ನನ್ನನ್ನು ಹಿಂಬಾಲಿಸುವವನು ಕತ್ತಲೆಯಲ್ಲಿ ನಡೆಯುವುದಿಲ್ಲ. ಅತಿ ಪ್ರಿಯರೇ, ನಮ್ಮಲ್ಲಿರುವಂತಹ ಸಂಕಷ್ಟ, ನಮ್ಮಲ್ಲಿರುವ ಸಮಸ್ಯೆ, ನಮ್ಮಲ್ಲಿರುವಂತಹ ಕೊರತೆ ಎಲ್ಲವೂ ಕತ್ತಲೆಗೆ ಸೇರಿದ್ದು, ಅದೆಲ್ಲವೂ ಅಂಧಕಾರ. ಅದನ್ನು ಪ್ರಭು ಯೇಸು ನೀಗಿಸುತ್ತಾರೆ. ಆದ್ದರಿಂದ ಪ್ರಭು ಯೇಸು ಹೇಳುತ್ತಾರೆ, ಚಿಂತಿಸಿ ನಿಮ್ಮ ಜೀವನಾವಧಿಯನ್ನು ಒಂದು ಕ್ಷಣವಾದರೂ ಹೆಚ್ಚಿಸಲು ನಿಮ್ಮಿಂದ ಸಾಧ್ಯವಾದೀತೆ? ಅಸಾಧ್ಯ. ಆದ್ದರಿಂದ ಪ್ರಭುವನ್ನೇ ನಾವು ನೆಚ್ಚಿಕೊಂಡಿರೋಣ, ಪ್ರಭುವನ್ನು ಆಶ್ರಯಿಸೋಣ. ಪ್ರಭುವಿನಲ್ಲೇ ನಮ್ಮ ಭರವಸೆ, ಪ್ರಭುವಿನಲ್ಲೇ ನಮ್ಮ ಶಕ್ತಿ. ಪ್ರಭುವೇ ನಮಗೆ ಬೆಳಕು. ನಮ್ಮ ಆತ್ಮಕ್ಕೂ, ನಮ್ಮ ಶರೀರಕ್ಕೂ, ನಮ್ಮ ಹೃದಯಕ್ಕೂ ಪ್ರಭುವೇ ಬೆಳಕು ಆಗಿದ್ದಾರೆ. ನಮ್ಮ ಜ್ಞಾನಕ್ಕೂ, ನಮ್ಮ ಬುದ್ಧಿಶಕ್ತಿಗೂ ಪ್ರಭು ಬೆಳಕಾಗಿದ್ದಾರೆ. ಹಲವಾರು ಬಾರಿ ನಾನು ಏನು ಮಾಡುವುದು, ಏನು ಮಾಡ್ತಾ ಇದ್ದೀನಿ ಗೊತ್ತಾಗದಿದ್ದರೆ ಪ್ರಭುವನ್ನು ಆಶ್ರಯಿಸಿರಿ. ಪ್ರಭುವಿನಲ್ಲಿ ವಿಶ್ವಾಸವಿಡಿ. ಪ್ರಭು ಯೇಸುವಿನಲ್ಲೇ ನಮ್ಮ ನಂಬಿಕೆ ಇರಲಿ. ಶಿಲುಬೆಗೆ ಏರಿಸಲ್ಪಟ್ಟ ಪ್ರಭು ಯೇಸುವಿನಲ್ಲಿ ನಮ್ಮ ನಂಬಿಕೆ ಇರಲಿ. ನಮ್ಮ ಎಲ್ಲ ಪಾಪಗಳನ್ನು ತೊಳೆದು ಹಾಕುವ ಪ್ರಭು ಯೇಸುವಿನಲ್ಲಿ ನಂಬಿಕೆ ಇರಲಿ. ತಮ್ಮ ಕರುಣೆ, ತಮ್ಮ ದಯೆಯನ್ನು ತೋರಿಸುವ ಪ್ರಭು ಯೇಸುವಿನ ಪರಿಶುದ್ಧ ರಕ್ತದಲ್ಲಿ ನಮಗೆ ನಂಬಿಕೆ ಇರಲಿ. ಪ್ರಿಯ ಸಹೋದರ ಸಹೋದರಿಯರ, ಈ ಕ್ಷಣದಲ್ಲಿ ನಾವು ಕೀರ್ತನೆ 145 ಧ್ಯಾನಿಸೋಣ. ಎಷ್ಟೊಂದು ಅದ್ಭುತಕರವಾದ ಕೀರ್ತನೆ. ಈ ಕೀರ್ತನೆಯ ಮೂಲಕ ಪ್ರಭು ಯೇಸು ಅವರ ಕರುಣೆಯನ್ನು ನಾವು ಸ್ಮರಿಸೋಣ. ನೀವು ಸೇರಿ ಪ್ರಾರ್ಥನೆ ಮಾಡುವವರಾಗೋಣ. ಕೀರ್ತನೆ 145. ಪ್ರಭು ದಯಾನಿಧಿ, ಕೃಪಾಸಾಗರನು, ಸಹನಶೀಲನು, ಪ್ರೀತಿಪೂರ್ಣನು. ಪ್ರಭುವಿನ ಕರುಣೆ ಎಲ್ಲರ ಮೇಲೆ, ಆತನ ಕೃಪೆಯು ಸೃಷ್ಟಿಯ ಮೇಲೆ. ಎಲ್ಲ ಜೀವಿಗಳು ಕಣ್ಣು ಪ್ರಭುವಿನ ಮೇಲೆ ನಾಟಿವೆ. ನಿನ್ನ ಕಡೆಗೆ ಕಾಲಕಾಲಕ್ಕೆ ಕೊಡುವೆ ಆಹಾರವನ್ನು ಅವುಗಳಿಗೆ. ಎಲ್ಲ ಜೀವಿಗಳಿಗೆ ನೀ ಕೈ ನೀಡುವವನು, ಎಲ್ಲರ ಕೋರಿಕೆಗಳನ್ನು ಈಡೇರಿಸುವವನು. ಪ್ರಭು ಈ ಕ್ಷಣದಲ್ಲಿ ನಾನು ಹಾಗೂ ಈ ವಾಕ್ಯವನ್ನು ಆಲಿಸುವ ಎಲ್ಲರೂ ನಿಮ್ಮ ನಾಮ ಸ್ಮರಣೆ ಮಾಡುತ್ತಿದ್ದೇವೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರಭು ಈ ಕ್ಷಣದಲ್ಲಿ ನಿಮ್ಮ ಕೃಪೆ, ಆಶೀರ್ವಾದ, ವರದಾನಗಳನ್ನು, ನಿಮ್ಮ ಕರುಣೆಯನ್ನು ನಮ್ಮ ಮೇಲೆ ಸುರಿಸಿರಿ. ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಿಮ್ಮ ನಾಮದಲ್ಲಿ ನಮ್ಮನ್ನು ಬಲಪಡಿಸಿರಿ. ನಿಮ್ಮ ಅಧಿಕಾರಯುತ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ನೀವು ಎಷ್ಟೊಂದು ಕರುಣೆಯುಳ್ಳವರು, ನಮ್ಮ ಕೋರಿಕೆಗಳನ್ನು ಈಡೇರಿಸುವರು. ಕೇಳಿರಿ ಕೊಡಲಾಗುವುದೆಂಬುದಾಗಿ ಹೇಳಿದಿರಿ. ಈ ವಾಕ್ಯ ಆಲಿಸುತ್ತುವ ಪ್ರತಿಯೊಬ್ಬರನ್ನು, ಇಲ್ಲಿ ಈ ವಾಕ್ಯವನ್ನು ಆಲಿಸಿ ಈಗ ನಿಮ್ಮ ಪಾದಕಮಲಗಳಿಗೆ ಬಂದಿರುವ ಎಲ್ಲರನ್ನ ಕೃಪೆಯಿಂದ ತುಂಬಿಸಿರಿ. ಕೃಪಕಟಾಕ್ಷವಿಟ್ಟು ನೋಡಿರಿ. ಆಶೀರ್ವಾದದಿಂದ ತುಂಬಿಸಿರಿ. ನಿಮ್ಮ ಆತ್ಮರನ್ನೇ ಕರುಣಿಸಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ.